ಮಾಡ್ಕೊಂಡು ಅಲ್ಲಿಗೆ ಬಾ ಇಲ್ಲಿಗೆ ಬಾ. ಅಲ್ಲ ನೀನ್ ಈಗ ಮನೆ ಹತ್ರ ಬಂದು ಕರಿಯೋದು, ನಾನ್ ಬರೋದು, ಇದನ್ನೆಲ್ಲ ನೋಡ್ತಾರೋ ಏನ್ ಅನ್ಕೊಳಲ್ಲ? ನಿನ್ನ ನನ್ ಬಾಯ್ ಫ್ರೆಂಡ್ ಅನ್ಕೊಳಲ್ವಾ? ವಾಟ್ ಯಪ್ಪ, ಯಾರಾದ್ರೂ ಆತರ ಅನ್ಕೊಳ್ಳೋ ದಿನ ಬಂದ್ರೆ ಅನ್ಕೊಳ್ಳೋರ್ನ ಪ್ಲಸ್ ನಿನ್ನ ಇಬ್ರು ಡಬಲ್ ಮರ್ಡರ್ ಮಾಡಿ ಜೈಲ್ಗೆ ಹೋಗ್ಬಿಡ್ತೇನೆ ಹೊರತು ನಿನ್ನ ಬಾಯ್ ಫ್ರೆಂಡ್ ಮಾತ್ರ ಸತ್ರು ಆಗಲ್ಲ. ಹಾ, ನಾನು ಇಲ್ಲಿ ಕಾಯ್ಕೊಂಡು ಕೂತಿದ್ದೀನಿ. ಬಾ ರಾಜ, ನೀ ನನ್ ಬಾಯ್ ಫ್ರೆಂಡ್ ಆಗು ಅಂತ. ಮುಖ ನೋಡು ಮುಖನ, ಈ ಮುಖಕ್ಕೆ ಹುಡ್ಗಿರ್ ಬೇರೆ ಕೇಳು. ಕರ್ದಿದ್ದೇನ್ ಹೇಳು? ಈ ನಿನ್ ಡಬ್ಬ ಮೂತಿ ನೋಡಕ್ಕೆ ನಾನು ಕರೀಲಿಲ್ಲ. ನನ್ನ ತಂಗಿ ಹೇಗಿದ್ದಾಳೆ ಅಂತ ಕೇಳೋದಿಕ್ಕೆ. ಹೇಗಿದ್ದಾಳೆ? ಆರಾಮಾಗಿದ್ದಾಳ? ಅವಳಿಗೆ ಯಾರೋ ಸರಿಯಾಗಿ ತಲೆ ಸವರಿದ್ದಾರೆ. ತಲೆ ಸವರಿದ್ದಾರೆ ಅಂದ್ರೆ? ಅವಳಿಗೆ ಯಾರೋ ಬ್ರೈನ್ ವಾಶ್ ಮಾಡಿದ್ದಾರೆ. ಅವಳಿರೋ ಸಿಚುವೇಶನ್ಗೆ ಅವ್ರು ಹೇಳಿದ್ದನ್ನೇ ಸತ್ಯ ಅಂತ ಒಪ್ಕೊಂಡ್ಬಿಟ್ಟಿದ್ದಾಳೆ. ಅದನ್ನೆಲ್ಲ ಅವಳ ತಲೆಯಿಂದ ತೆಗೆದು ಅವಳಿಗೆ ಸತ್ಯನ ಅರ್ಥ ಮಾಡ್ಸೋಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ನೀನೇನ್ ತಲೆ ಕೆಡ್ಸ್ಕೊಬೇಡ, ನಾನು ಅವಳ ಹತ್ರ ಮಾತಾಡ್ತೀನಿ. ಆದ್ರೂ ಅವಳನ್ನ ನೋಡಿದ್ರೆ ಪಾಪ ಅನ್ಸುತ್ತೆ. ಅಮ್ಮ ಹೋದ್ಮೇಲೆ ನನಗೆ ಪ್ರೀತಿ ಅಂತ ಕೊಟ್ಟ ಒಂದೇ ಒಂದು ಹೆಣ್ಣು ಜೀವ ಅಂದರೆ ಅದು ನನ್ನ ತಂಗಿ. ಅವಳು ಲೈಫಲ್ಲಿ ಆರಾಮಾಗಿರ್ಬೇಕು, ಖುಷಿಯಾಗಿರ್ಬೇಕು. ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೇನೆ. ಆ್ಯಂಡ್ ಪ್ಲೀಸ್ ಅವಳಿಗೆ ಯಾವುದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಬೇಡ ಅಂತ ಹೇಳಿ ಆರಾಮಾಗಿರೋಕ್ಕೆ ಹೇಳಿ. ಅವಳೀಗ ಒಬ್ಬಳೇ ಅಲ್ಲ, ಅವಳ ಒಳಗಡೆ ಇನ್ನೊಂದು ಪುಟ್ಟು ಜೀವ ಬೆಳೀತಾರೆ. ಅದ್ರ ಬಗ್ಗೆನೂ ನಾವು ಕೇರ್ ತಗೋಬೇಕು. ಆ್ಯಂಡ್ ನಾನು ಕೊಡ್ತಿರೋ ಸಪ್ಲಿಮೆಂಟ್ಸು ಮೆಡಿಸಿನ್ಸ್ ಎಲ್ಲ ಟೈಮ್ ಟು ಟೈಮ್ ಕರೆಕ್ಟಾಗಿ ತೊಗೊಳಕ್ಕೆ. ತಗೋತಿದ್ದಾಳೆ. ನೀನೇನು ನಾನು ಅನ್ಕೊಂಡಷ್ಟು ಕೆಟ್ಟವನು ಅಲ್ಲ, ಹಾಗಂತ ಒಳ್ಳೆಯವನು ಅಲ್ಲ. ಜಾಸ್ತಿ ಬಿಲ್ಡಪ್ ತಗೋಬೇಡ. ನಿನ್ ಪ್ಲೇಸಲ್ಲಿ ಯಾರಾದ್ರೂ ಬೇರೆ ಅಣ್ಣಂದು ಇದ್ದಿದ್ರೆ ಇಷ್ಟೊತ್ತಿಗೆ ದೊಡ್ಡ ದುರಂತನೇ ಆಗೋಗಿರೋದು. ಈ ವಿಷಯಕ್ಕೆ ಎಷ್ಟು ಕೊಲೆಗಳೇ ಆಗೋಗಿದೆ. ನಿನ್ನ ನೋಡಿದಾಗ, ನಿನ್ ತಂಗಿ ಮೇಲೆ ಇಟ್ಟಿರೋ ಪ್ರೀತಿ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಚಿಚಿ, ನಾನ್ಯಾಕೆ ನಿನ್ ಬಗ್ಗೆ ಇಷ್ಟೆಲ್ಲ ಹೇಳ್ತಿದ್ದೀನಿ? ಇರಲಿ, ಪರವಾಗಿಲ್ಲ. ಅಪರೂಪಕ್ಕೆ ಸತ್ಯ ಹೇಳ್ತಾ ಇದೆಯಾ? ಹೋಗಯ್ಯ, ನಿನ್ ಮುಖಕ್ಕೆ ಬಿಲ್ಡಪ್ ಬೇರೆ. ಅಲ್ಲಿ ಪಾಪ ಪೃಥ್ವಿ ಎಷ್ಟು ಒದ್ದಾಡ್ತಿದ್ದಾನೋ. ನಿನ್ ತಂಗಿ ಯುಕ್ತ ನಮ್ಮ ಮನೆಗೆ ಬಂದಿರೋ ವಿಚಾರ ಹೇಳಿದ್ರೆ ಪಾಪ ಚೂರು ಸಮಾಧಾನನಾದ್ರೂ ಆಗ್ತಾನೆ. ಇರು, ಈಗಲೇ ಅವನಿಗೆ ಕಾಲ್ ಮಾಡ್ಬಿಡ್ತೀನಿ. ಹೇಳೆ ಶುಭ. ಹೇ ಪೃಥ್ವಿ, ನಿಂಗೊಂದು ಗುಡ್ ನ್ಯೂಸ್ ಕಣೋ. ಯುಕ್ತ ನಮ್ಮ ಮನೆಗೆ ಬಂದಿದ್ದಾಳೆ. ನಾನು ಅವಳ ಹತ್ರ ಮಾತಾಡ್ತಿದ್ದೀನಿ. ಇನ್ನೊಂದು ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ. ನೀನೇನ್ ತಲೆ ಕೆಡ್ಸ್ಕೊಬೇಡ. ಆ ವಿಚಾರ ಎಲ್ಲ ಬಿಡು ಶುಭ. ಬೇರೆ ಏನಾದರೂ ಇದೆಯಾ ಮಾತಾಡಕ್ಕೆ? ಪೃಥ್ವಿ ಮಾಡಿರೋ ತಪ್ಪನ್ನ ತಿದ್ಕೊಂಡು ಮದುವೆ ಆಗೋಣ ಅಂದ್ರೆ ಅವಳೇ ಬೇಡ ಅಂತ ಹೋಗಿದ್ದಾಳೆ. ಅವಳಿಗೋಸ್ಕರ ನಾವು ಅಪ್ಪ ಅಮ್ಮನ ಎದುರು ಹಾಕೊಂಡು ಮದುವೆ ಆಗ್ಬೇಕಾ? ಈ ಮದುವೆ ವಿಚಾರ ಎಲ್ಲ ಬಿಟ್ಬಿಡು ಶುಭ. ನನ್ಗೆ ಯಾಕೋ ಸರಿ ಹೋಗ್ತಾ ಇಲ್ಲ.